ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಕೇವಲ 10 ನಿಮಿಷದಲ್ಲಿ ಹೇಗೆ ಅವಲಕ್ಕಿ ನಿಪ್ಪಟ್ಟು ಮಾಡೋದನ್ನ ನೋಡ್ಕೊಂಡು ಬರೋಣ. ಸೊ ಮೊದಲಿಗೆ ಜಾರ್ಗೆ ನಾವು 1 ಕಪ್ ಅವಲಕ್ಕಿ ಹಾಕ್ಕೋಬೇಕಾಗತ್ತೆ. ಸೇಮ್ ಅದೇ ಒಂದು ಕಪ್ಪಲ್ಲಿ 1/2 ಕಪ್ಪು ಕಡಲೆ ಹಾಕ್ಕೊಳ್ಳಿ. ಸೊ ಇವಾಗ ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ನುಣ್ಣಗೆ, ಸ್ವಲ್ಪ ತರಿಯಾಗಿರುತ್ತೆ. ಸೊ ನೀವು ಬೇಕಂದರೆ ಅದನ್ನು ಜರಡಿ ಹಿಡ್ಕೊಬೋದು, ನಾನೇನು ಜರಡಿ ಹಿಡ್ಕೊಂಡಿಲ್ಲ. ಸೊ ನೋಡಿ ಇವಾಗ ಒಂದು ಕಾಯಿನೂ ಪ್ಲೇಟ್ಗೆ ಹಾಕ್ಕೊಂಡೆ. ನೆಕ್ಸ್ಟು ಚಿಕ್ಕ ಜಾರಿಗೆ ನೀವು ಕರ್ಬೇವಿನ ಸೊಪ್ಪು 1-3 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಅದಾದಮೇಲೆ ಕಡಲೆಬೀಜ ಹಾಕ್ಕೊಳ್ಳಿ. ಸೊ ಕಡಲೆಬೀಜ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ನಿಮ್ಮ ಕಡಲೆಬೀಜ ಏನಾದರೂ ಬಾಯಿಗೆ ಚೆನ್ನಾಗಿ ಸಿಗಬೇಕಂದ್ರೆ ಜಾಸ್ತಿ ಗ್ರೈಂಡ್ ಮಾಡ್ಕೋಬೇಡಿ, ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಗ್ರೈಂಡ್ ಆಗಿದೆ. ಈಗ ಇದನ್ನು ಇವಾಗ ನಾನು ಎಲ್ಲ ಮಿಕ್ಸ್ ಮಾಡ್ತೀನಿ ಚೆನ್ನಾಗೆ. ಫಸ್ಟೇ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕನಾಗೆ ಉಪ್ಪು ಹಾಕ್ಕೊಳ್ಳಿ. ಸೊ ನಿಧಾನಕ್ಕೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಒಂದೇ ಸರಿ ನೀರು ಹಾಕ್ಕೊಂಡ್ರೆ ತುಂಬಾ ತೆಳು ಆಗಿಬಿಡುತ್ತೆ. ನೀವು ಅದನ್ನು ನೋಡಿಕೊಂಡು ಎಷ್ಟು ನಿಮಗೆ ಸ್ಮೂತ್ ಬೇಕನ್ನೋದನ್ನು ನೋಡಿಕೊಂಡು ನೀರು ಹಾಕ್ಕೊತ ಕಲಿಸ್ಕೊಳ್ಳಿ. ನೀವೊಂದು 10-15 ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು ಇದನ್ನು. ಯಾರಾದರೂ ನಿಮ್ಮ ರಿಲೇಟಿವ್ಸ್ ಬಂದರೆ ಸೇಮ್ ಸ್ನ್ಯಾಕ್ಸ್ ಕೊಡ್ತಾ ಇರ್ತೀರಾ. ಸೊ ಆರಾಮಾಗಿ ಒಂದು 10-15 ನಿಮಿಷದಲ್ಲಿ ಇದನ್ನ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ. ಸೊ ಇವಾಗೆಲ್ಲ ಚೆನ್ನಾಗಿ ಕಲಿಸ್ಕೊಂಡೆ. ಈಗ ನೀವು ಬೇಕಾದರೆ ಲಟ್ಟಿಸ್ಕೋಬೋದು, ಬಟ್ ಆದರೆ ನನಗೆ ಈ ಥರ ಮಾಡೋದ್ರಿಂದ ಈಸಿ ಆಯಿತು. ಫಸ್ಟು ಕೈಯಲ್ಲಿ ಸ್ವಲ್ಪ ನಾನು ಪ್ರೆಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ನಾನು ಪೇಪರ್ ಮೇಲೆ ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ. ಸೊ ನೀವು ಈ ಥರ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ನೋಡಿ. ಅಷ್ಟೇ. ಈಗ ಕಾದಿರೋ ಎಣ್ಣೆಗೆ ನೀವು ಹಾಕಿದ್ರೆ ರೆಡಿ ಆಗುತ್ತೆ ಅವಲಕ್ಕಿ ನಿಪ್ಪಟ್ಟು. ಸೊ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಬೆಂದಿದೆ ಈಗ. ಸೊ ರೆಡಿ ಆಯಿತು ಅವಲಕ್ಕಿ ನಿಪ್ಪಟ್ಟು. ಫಾರ್ ಮೋರ್ ರೆಸಿಪೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಪುನರ್ವಸು ಪ್ರೇಮ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.